ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಬಳ್ಳಾರಿಯಲ್ಲಿ ಒಂದು ವಿಚಿತ್ರ ಕೇಸು ಬೆಳಕಿಗೆ ಬಂದಿದೆ. ಇಲ್ಲಿ ಟ್ರಾನ್ಸ್ಜೆಂಡರ್ ಆಗಿದ್ದ ಸುಹಾಸಿನಿ ಹಾಗೂ ಶೇಖರ್ ಅನ್ನುವಾತ ಪರಸ್ಪರ ಪ್ರೀತಿ ಮಾಡ್ತಾ ಇರ್ತಾರೆ. ಇವತ್ತು ನಿನ್ನೆಯಿಂದಲ್ಲ, ಸುಮಾರು 5 ವರ್ಷಗಳಿಂದ ಲವ್ ಅಲ್ಲಿರ್ತಾರೆ. ರೀಸೆಂಟಾಗಿ ಏನಾಯ್ತೋ ಏನೋ ಇಬ್ಬರು ಸಾವನ್ನಪ್ಪಿದ್ದಾರೆ. ಸಾವಿಗೆ ಪ್ರಮುಖ ಕಾರಣ ಹಣಕಾಸಿನ ವಿಚಾರ ಅಂತ ಹೇಳಲಾಗ್ತಾ ಇದೆ. ಇಬ್ಬರ ದೇಹಗಳು ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾವೆ. ಮೊದಲು ಸುಹಾಸಿನಿಯನ್ನ ಕೊಲೆ ಮಾಡಿದ ಶೇಖರ್ ನಂತರ ತಾನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಇಲ್ಲಿ ಅಸಲಿಗೆ ಆಗಿದ್ದೇನು? ಇವರಿಬ್ಬರ ನಡುವೆ ಪ್ರೀತಿ ಮೂಡಿದ್ದು ಹೇಗೆ? ಈ ಪ್ರೀತಿಗೂ ಏನಾದರೂ ಬೇರೆ ಕಾರಣ ಇತ್ತಾ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಇಲ್ಲಿ ಇಬ್ಬರ ಸಾವಿಗೆ ಹಣಕಾಸಿನ ಭಿನ್ನಾಭಿಪ್ರಾಯವೇ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಆ ದುಡ್ಡಿನ ವಿಚಾರ ಏನು, ಇದರ ಆಳಾಗಲ ಏನು ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ. ಈಗ ಟ್ರಾನ್ಸ್ಜೆಂಡರ್ ಮತ್ತು ಆಕೆಯ ಬಾಯ್ ಫ್ರೆಂಡು ಸತ್ತೋಗಿದ್ದಾರೆ. ಬಳ್ಳಾರಿ ನಗರದ ಮೇದಾರ್ ಕೇತಯ್ಯ ನಗರದಲ್ಲಿನ ಬಾಡಿಗೆ ಮನೆಯಲ್ಲಿ ಟ್ರಾನ್ಸ್ಜೆಂಡರ್ ಸುಹಾಸಿನಿ, ಇವರಿಗೆ 29 ವರ್ಷ ವಯಸ್ಸು, ಹಾಗೂ ಇವರ ಪ್ರಿಯಕರ ರಾಜಶೇಖರ್ ಅಲಿಯಾಸ್ ಶೇಖರ್, ಇವರಿಗೆ 27 ವರ್ಷ ವಯಸ್ಸು. ಇವರಿಬ್ಬರು ಬಾಡಿಗೆ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ ಆಗಿದ್ದಾರೆ. ಈಗ ಈ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಪೊಲೀಸರ ಪ್ರೈಮರಿ ಮಾಹಿತಿ ಪ್ರಕಾರ ಇಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ರೂ ತನಿಖೆ ಮುಂದುವರೆದಂತೆ ಟ್ರಾನ್ಸ್ಜೆಂಡರ್ ಸುಹಾಸಿನಿಯನ್ನ ರಾಜಶೇಖರ್ ಕೊಲೆ ಮಾಡಿದ್ದಾನೆ, ಆಮೇಲೆ ತಾನೂ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈ ಘಟನೆಯ ಬಗ್ಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಸುಹಾಸಿನಿ ಮೂಲತಃ ಬಳ್ಳಾರಿ ತಾಲೂಕಿನ ಚಾಗ್ನೂರು ಗ್ರಾಮದವರು. ಟ್ರಾನ್ಸ್ಜೆಂಡರ್ ಆಗಿ ಬದಲಾದ ನಂತರ ಕಳೆದ 6 ವರ್ಷಗಳಿಂದ ಕುಟುಂಬದಿಂದ ದೂರ ಆಗಿರ್ತಾರೆ. ಬಳ್ಳಾರಿ ಸಿಟಿಗೆ ಬಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ರಾಜಶೇಖರ್ ಹೊಸಪೇಟೆ ತಾಲೂಕಿನ ಮಲ್ಪನಗುಡಿ ಗ್ರಾಮದವನು. ಈತ ಬಳ್ಳಾರಿ ಸಿಟಿಯಲ್ಲಿ ಆಟೋ ಓಡಿಸ್ತಾ ಇರ್ತಾನೆ. ಇವರಿಬ್ಬರಿಗೂ ಅದೇಗೋ ಪರಿಚಯ ಆಗುತ್ತೆ. ಕಳೆದ 5 ವರ್ಷಗಳಿಂದ ಲವ್ ಮಾಡ್ತಾ ಇರ್ತಾರೆ. ಇಷ್ಟೇ ಅಲ್ಲ, ಒಂದೇ ಮನೆಯಲ್ಲಿ ಬಾಡಿಗೆ ಮನೆ ತಗೊಂಡಿರ್ತಾರೆ. ಆ ಮನೆಯಲ್ಲಿ ಇಬ್ರು ಒಟ್ಟಿಗೆ ವಾಸ ಮಾಡ್ತಾ ಇರ್ತಾರೆ. ಇಲ್ಲಿ ಹಣಕಾಸಿನ ವಿಚಾರ ಯಾಕೆ ಬರ್ತಾ ಇದೆ ಅಂತಂದ್ರೆ, ಖುದ್ದು ಸುಹಾಸಿನಿ ತಾನು ದುಡಿದ ದುಡ್ಡಲ್ಲೇ ಶೇಖರ್ಗೆ ಆಟೋ ಕೊಡ್ಸಿರ್ತಾಳೆ ಅನ್ನೋ ಮಾಹಿತಿ ಇದೆ. ಶೇಖರ್ ಆಟೋ ಓಡಿಸ್ಕೊಂಡು ದುಡಿತಾ ಇರ್ತಾನೆ. ಸುಹಾಸಿನಿ ಭಿಕ್ಷಾಟನೆ ರೀತಿ ಈ ಟ್ರಾನ್ಸ್ಜೆಂಡರ್ಗಳು ಮಾಡ್ತಾ ಇರ್ತಾರಲ್ಲ, ಆ ರೀತಿ ಮಾಡಿಕೊಂಡು ಹೇಗೋ ಇಬ್ರು ಒಟ್ಟಿಗೆ ಜೀವನ ಮಾಡ್ತಾ ಇರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಬ್ಬರ ನಡುವೆ ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪುಟ್ಟ ಜಗಳಗಳು ಶುರು ಆಗಿರ್ತವೆ. ಈ ಮೊದಲು ಕೂಡ ಇಬ್ರು ಜಗಳ ಮಾಡಿಕೊಂಡು ದೂರ ಆಗಿರ್ತಾರೆ. ಆಮೇಲೆ ಕಾಂಪ್ರಮೈಸ್ ಆಗಿ ಮತ್ತೆ ಒಟ್ಟಿಗೆ ವಾಸ ಮಾಡ್ತಾ ಇರ್ತಾರೆ. ಇನ್ನು ಇಲ್ಲಿ ಗಮನಿಸಬೇಕಾದ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಪ್ರತಿ ಮಂಗಳವಾರ ಬಳ್ಳಾರಿಯಲ್ಲಿರೋ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದ ಈ ಜೋಡಿ ಹಕ್ಕಿಗಳು ಇತ್ತೀಚೆಗೆ ಹಂಪಿ ಉತ್ಸವದಲ್ಲಿ ಭಿಕ್ಷೆ ಬೇಡಿದ ಬಳಿಕ ಸೋಮವಾರ ಮಧ್ಯಾಹ್ನ ಬಳ್ಳಾರಿಗೆ ಬಂದಿರ್ತಾರೆ. ಮೇದಾರ ಕೇತಯ್ಯ ನಗರದಲ್ಲಿನ MK ನಗರದ ಬಾಡಿಗೆ ಮನೆಗೆ ಹೋದ ಬಳಿಕ ಅಲ್ಲೇ ಈ ದುರ್ಘಟನೆ ನಡೆದಿದೆ. ಮಂಗಳವಾರ ಬೆಳಿಗ್ಗೆ ಇಬ್ರು ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ ಆಗಿದ್ದಾರೆ. ವಿಷಯ ತಿಳಿದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ದಾರೆ. ಪೊಲೀಸರ ಪ್ರೈಮರಿ ಇನ್ವೆಸ್ಟಿಗೇಷನ್ ಪ್ರಕಾರ ಮೊದಲು ಟ್ರಾನ್ಸ್ಜೆಂಡರ್ ಆಗಿದ್ದ ಸುಹಾಸಿನಿಯನ್ನ ಕೊಲೆ ಮಾಡಿ ನಂತರ ಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅಂತ ಅನುಮಾನ ವ್ಯಕ್ತ ಆಗಿದೆ. ರಾತ್ರಿ ಹೊತ್ತು ಈ ರಾಜಶೇಖರ್ ಮನೆಗೆ ಬಂದಿರ್ತಾನೆ. ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಜಗಳ ನಡೆದಿರ್ತದೆ. ಆ ಬಳಿಕ ಈ ಜಗಳ ಸಾವಿನ ತನಕ ಹೋಗಿದೆ. ಆದರೆ ಘಟನೆಗೆ ನಿಖರ ಹಿನ್ನೆಲೆ ಹಾಗೂ ಕಾರಣಗಳು ಈ ತನಕ ತಿಳಿದು ಬಂದಿಲ್ಲ. ತನಿಖೆಯ ನಂತರನೇ ಈ ಎರಡೂ ಸಾವಿಗೆ ಸ್ಪಷ್ಟ ಕಾರಣ ತಿಳಿದು ಬರಲಿದೆ. ಈ ಕುರಿತು ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ ದಾಖಲಾಗಿದೆ. ಪೊಲೀಸರು ಎಲ್ಲ ಆಯಾಮಗಳಿಂದ ತನಿಖೆ ಮಾಡ್ತಾ ಇದ್ದಾರೆ. ನೇಬರ್ ಸ್ಟೇಟ್ಮೆಂಟ್ಸು, ಕಾಲ್ ರೆಕಾರ್ಡ್ಸು ಹಾಗೂ ಹಣಕಾಸಿನ ವ್ಯವಹಾರಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರೀತಿ, ನಂಬಿಕೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಬಿರುಕು ಮೂಡಿ ಇಂತಹದೊಂದು ಘಟನೆ ನಡೆದಿದೆ. ಈ ಬಗ್ಗೆ ಬಳ್ಳಾರಿಯಲ್ಲಿ ತೀವ್ರ ಚರ್ಚೆ ಆಗ್ತಾ ಇದೆ. ತನಿಖೆಯಿಂದ ಹೊರಬೀಳೋ ಸತ್ಯಾಂಶಕ್ಕಾಗಿ ಪೊಲೀಸರು ಎದುರು ನೋಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇವತ್ತಿನ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.